ಇನ್ಕ್ಲೂಡಿಂಗ್ ಮಾಧ್ಯಮಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಹೊರಟಿದ್ದಾರೆ. ಹೌದಾ? ಸತ್ಯಾಂಶ ಏನು ಸರ್? ಇಲ್ಲ, ಈ ಕಾನೂನಿನ ಹೆಡ್ಡಿಂಗೇ ಸ್ಪಷ್ಟವಾಗಿದೆ. ದ್ವೇಷ ಭಾಷಣ ಹಂಗಾರೆ ಬಿಟ್ಬಿಡ್ಬೇಕಾ? ಇದನ್ನು ತಿರಸ್ಕಾರ ಮಾಡಿ ಅಂತ ಹೇಳೋರು ದ್ವೇಷ ಭಾಷಣದ ಪರ ಇದ್ದಾರೆ ಅಂತ ಆಯ್ತಲ್ಲ. ಸರ್ವೋಚ್ಚ ನ್ಯಾಯಾಲಯ ಏನು ಹೇಳಿದ್ದಾರೆ? ದ್ವೇಷ ಭಾಷಣ ಏನಿದೆ ಹೆಡ್ ಸ್ಪೀಚ್ ಇವತ್ತು ಭಾಳ ದೊಡ್ಡ ಸಮಸ್ಯೆ ನಮ್ಮ ದೇಶದಲ್ಲಿ. ಇದಕ್ಕೆ ಕಡಿವಾಣ ಹಾಕಲೇಬೇಕು ಅಂತ ಹೇಳುವಂಥದ್ದು ಹೇಳಿದೆ. ಮತ್ತು ಸರ್ವೋಚ್ಚ ನ್ಯಾಯಾಲಯ ಹೇಳಿದ್ದನ್ನು ಪಾಲನೆ ಮಾಡ್ತಾಯಿದ್ದೀವಿ ನಾವು. ಯಾರೋ ಈ ರೀತಿಯಾದಂಥ ದ್ವೇಷ ಭಾಷಣದಲ್ಲಿ ವಿಶ್ವಾಸ ಇಲ್ವೋ ಅವ್ರು ಯಾರಿಗೂ ಭಯ ಬೇಡ. ದ್ವೇಷ ಭಾಷಣ ಮಾಡ್ತೀನಿ ಅಂತ ಯಾರು ಹೇಳಿದ್ರೆ ಅವ್ರಿಗೆ ಇದು ಈ ಕಾನೂನು ತೊಂದರೆ ಆಗ್ತದೆ. ಅವರು ಹೇಳ್ತಾರೆ ಸರ್, ದ್ವೇಷ ಭಾಷಣದ ವಿಧೇಯಕ ಬಂದರೆ ಅದರಲ್ಲಿ ಮೊದಲನೇ ಆರೋಪಿಯಾಗಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು, ನಂತರ ಗೃಹ ಸಚಿವರು ಇರ್ತಾರೆ ಅಂತ. ಇರ್ತಾರೆ ಬಿಡಿ, ಅವ್ರಿಗೆ ಸಂತೋಷ ಪಡ್ಬೇಕಲ್ಲ. ಅವ್ರು ಇಲ್ಲದೇ ಇದ್ದರೆ ಸಾಕು. ದ್ವೇಷ ಭಾಷಣ ಯಾರು ಮಾಡ್ತಾರೆ ಅವರೆಲ್ಲರೂ ಇರ್ತಾರೆ, ಯಾರೋ ಕಾನೂನಿಗಿಂತ ಮೇಲೆ. ಇದು ದುರ್ಬಳಕೆ ಆಗೋ ಅವಕಾಶ ಇಲ್ವಾ ಸರ್? ನೋಡಿ, ಯಾವುದೇ ಕಾನೂನು ಇದ್ದರೂ ಕೂಡ ಅದನ್ನು ಚಾಲನೆ ಮಾಡುವಂಥವ್ರು ಕಾರ್ಯಾಂಗದವರು. ಯಾವುದಾರ ಪಿನಲ್ ಕಾನೂನು ಅಂದರೆ ಅದು ಪೊಲೀಸ್ನವ್ರು ಮಾಡಬೇಕು. ಎಲ್ಲ ಕಾನೂನು ದುರ್ಬಳಕೆ ಆಗುತ್ತೆ ಅಂಥೇಳಿ ಕಾನೂನನ್ನ ಮಾಡದೇ ಇರುವಂಥದ್ದು, ನೀತಿನ ರೂಪಿಸದೇ ಇರುವಂಥದ್ದು ಯಾವುದೇ ಆಡಳಿತ ನಡೆಸುವಂಥ ಸರ್ಕಾರಕ್ಕೆ ಶೋಭೆ ತರೋದಿಲ್ಲ. ಕಾನೂನು ಜಾರಿಯನ್ನು ಮಾಡಬೇಕು, ಕಾನೂನಿನ ಸರಿಯಾದ ಬಳಕೆ ಆಗಬೇಕು ಅಂತ ಹೇಳುವಂಥ ಅದಕ್ಕೆ ನ್ಯಾಯಾಲಯಗಳು ಕೂಡ ಇದೆ, ಕಾರ್ಯಾಂಗ ಕೂಡ ಇದೆ, ಅವ್ರು ಮಾಡ್ತಾರೆ ಅವ್ರ ಕೆಲಸ. ಸರಿ, ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿನ್ನೆ ಸ್ವಲ್ಪ ಅದನ್ನ ರಿವೈವ್ ಮಾಡಿ ಅನ್ನುವಂಥದ್ದು ಶಾಸಕಾಂಗ ಸಭೆಯಲ್ಲಿ ಪ್ರಸ್ತಾಪ ಆಗಿದೆ. ಸೊ ಇದು ಸರ್ಕಾರದ ಮುಂದೆ ಗಂಭೀರ ಪ್ರಸ್ತಾಪನ ಅಥವಾ ಅದನ್ನು ಆ ಥರ ಯಾವ ಚರ್ಚೆ ಕೂಡ ಆಗಲಿಲ್ಲ. ಗ್ಯಾರಂಟಿಗಳು ಭಾಳ ಯಶಸ್ಸಾಗಿ ನಾವು ಕಳೆದ 2.5 ವರ್ಷದಿಂದ ನಡೆಸಿದ್ದೀವಿ. ಮುಂದಕ್ಕೂ ಕೂಡ ಅದನ್ನು ಮುಂದುವರಿಸಲೇಬೇಕು ಅಂತ ಹೇಳುವಂಥದ್ದು ಒಂದು. ಮತ್ತು ಕೆಲವು ಈಗ ಮುಖ್ಯಮಂತ್ರಿಗಳು ಕೊಟ್ಟಿರುವಂಥ ಅನುದಾನದ ಬಳಕೆ ಏನಿದೆ ಅದನ್ನು ಸ್ವಲ್ಪ ಚುರುಕುಗೊಳಿಸಬೇಕು, ಇಲ್ಲಿ ನಮ್ಮ ಆರ್ಥಿಕ ಇಲಾಖೆಯವರಿಗೆಲ್ಲ ಹೇಳಿ ಅಂತ ಹೇಳುವಂಥದ್ದು ಬಿಟ್ಟರೆ ಯಾರೂ ಕೂಡ ಗ್ಯಾರಂಟಿಗಳ ವಿರುದ್ಧ ಮಾತಾಡಿದ್ರು. ಈ ಫಂಡ್ ರಿಲೀಸ್ ಬಗ್ಗೆ ಸ್ಯಾಟಿಸ್ಫೈಡ್ ಸರ್ ಎಲ್ಲ ಶಾಸಕರು? ಅಂದರೆ 25 ಕೋಟಿ ಅದು ಅಲ್ಲ, ಈಗ 50 ಕೋಟಿ ಕೊಟ್ಟಿದ್ದಾರೆ, ಅದಕ್ಕೆ ವಿಶೇಷವಾದಂಥ ಹೆಡ್ ಆಫ್ ಅಕೌಂಟ್ ಮಾಡಿ ಕೊಟ್ಟಿದ್ದಾರೆ. ಅದರಲ್ಲಿ ಅದು ರೆಡಿ ಫಂಡ್ ಇದೆ, 33% ರಿಲೀಸ್ ಕೂಡ ಆಗಿದೆ. ಯಾರೆಲ್ಲ ಇದು ಕೊಟ್ಟಿದ್ದಾರೆ, ಆ್ಯಕ್ಷನ್ ಪ್ಲ್ಯಾನ್ ಕೊಟ್ಟಿದ್ದಾರೆ, ಅದರಂತೆ ಕೆಲಸ ಆಗುತ್ತೆ. ಸ್ವಲ್ಪ ತಡ ಆಗಿದೆ ಅಂಥೇಳಿ ತುಂಬ ಜನ ಶಾಸಕರು ಹೇಳಿದರು. ಬಹುಶಃ ಅವ್ರು ಹೇಳೋದು ಸರಿ ಇದೆ, ಅದನ್ನು ಸರಿಪಡಿಸಲಿಕ್ಕೆ ಯಾರು ಒಬ್ಬರು ನೋಡಲ್ ಆಫೀಸರ್ ಮಾಡಿ ಅಂತ ಕೂಡ ಮುಖ್ಯಮಂತ್ರಿಗೆ ಹೇಳಿದರು. ಅದನ್ನು ಅವ್ರು ಗಮನ ಹರಿಸ್ತೀನಿ ಅಂತ ಹೇಳಿದ್ದಾರೆ. ಧರ್ಮಸ್ಥಳ ವಿಚಾರವಾಗಿ ಚಾರ್ಜ್ ಶೀಟ್ ತನಿಖೆ ಆಗಿದೆ. ಅದರಲ್ಲಿ ಯಾರು ಅಲಿಗೇಷನ್ ಮಾಡಿದ್ರು ಅವರೇ ಆರೋಪಿಗಳನ್ನು ಸಹ ಇದಾಗಿದೆ. ಅಲ್ಲ, ಇವತ್ತು ವರದಿ ಸಲ್ಲಿಕೆ ಆಗಿದೆ ಅಂತ ತಮ್ಮ ಮೂಲಕನೇ ಗೊತ್ತಾಗಿರುವಂಥದ್ದು. ನಿಮಗೆ ಮೊದಲನೇ ವರದಿ ಅಂತೂ ಸಲ್ಲಿಸಿದ್ರು ಇದ್ರ ಮೇಲೆ. ಮತ್ತು ಭಾಳ ಮುಖ್ಯವಾಗಿ ಇದರಲ್ಲಿ ಈಗ ತನಿಖೆಯಲ್ಲಿ ಯಾವುದು ಅವ್ರು ಹೇಳಿದಂಥ ಆರೋಪಗಳು ಯಾವುದು ಸತ್ಯ ಅಲ್ಲ. ಸೊ ಅದರಿಂದ ಆರೋಪ ಮಾಡಿರುವಂಥದ್ದು ನೈಜತೆಯಿಂದ ಕೂಡಿಲ್ಲ ಅಂತ ಹೇಳಿದ್ರೆ ಷಡ್ಯಂತ್ರ. ಬಹುಶಃ ಆ ರೀತಿಯಾದಂಥ ವರದಿ ಹಾಕಿರ್ಬೋದು, ನಾನು ನೋಡಿಲ್ಲ. ಆದರೆ ಅದು ಒಂದೊಂದು ತನಿಖೆಯಲ್ಲಿ ಏನು ಹೊರಗಡೆ ಬರ್ತದೆ ಅದರಂತೆ ಅವರು ವರದಿ ಸಲ್ಲಿಸ್ತಾರೆ.